गाइस हम देख रहे हैं कटारा मूवी, तो गाना गुजरा था, आगे देखते हैं क्या आता है। प्ले। ಹೇಳಿ ಹಾ ಅಲ್ಲ ನಾ ಇದನ್ ಥ್ಯಾಂಕ್ಸ್. ಹುಷಾರು. ಸಂಜೆ ಬರ್ತೀಯಲ್ಲ? ಹಾ ರವಣ ನಮ್ದೇ ಜನ. ಓ ಲೀಲಾ ಆಯ್ತು ಮಗ, ಒಳ್ಳೆ ಸರ್. ರವಣ ಸಿಗುವ. ಆಯ್ತು ಹಳೆ ಆಫೀಸರ್ಗಳ ತಪ್ಪೋ ಊರ್ನವ್ರ ತಪ್ಪೋ ನನಗೆ ಬೇಕಾಗಿಲ್ಲ. ಇವತ್ತು ಆ ಜಾಗ ಸರ್ಕಾರಕ್ಕೆ ಸೇರಬೇಕು ಅಷ್ಟೇ. ರವಿ ಅಪ್ಡೇಟ್ ಏನ್ರಿ? ಸರ್, ಪೊಲೀಸ್ ಮತ್ತೆ ತಹಶೀಲ್ದಾರ್ ಸ್ಪಾಟಿಗೆ ಬರ್ತಾರಂತೆ. ಸುಧಾಕರ್ ಆಳುಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನೀವು ಹೋಗ್ತಿರೋದು ನೋಡಿದ್ರೆ ಬರೀ ಸರ್ಕಾರಿ ಕೆಲಸ ಮಾಡ್ದಂಗಿಲ್ಲ, ಪರ್ಸನಲ್ ಅಜೆಂಡಾ ಕಾಣಿಸ್ತಿದೆ. ಉದ್ದೇಶ ಏನೇ ಇದ್ರು ಕೆಲಸ ಸರ್ಕಾರ ತಾನೇ ಸರ್ ಆಗ್ತಾ ಇದೆ. ಮೊನ್ನೆ ಆಗಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೇನು ಮಾಡೋಕೆ ಹೋಗ್ಬಿಡಿ. ಏನೂ ಪ್ರಾಬ್ಲಮ್ ಆಗದಿರೋ ಹಾಗೆ ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ಸರಿ, ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಲೀಲಾ, ನೀ ಅಂತ ಇಲ್ಲ ನಿಂತ ಸರ್ ಹತ್ರ ಮಾತಾಡ್ಲಿಲ್ವಾ? ಇಲ್ಲ. ಅಯ್ಯ ಬಾಬಾ ಸರ್, ಹೊಸ ಅಪಾಯಿಂಟ್ಮೆಂಟ್ ಲೀಲಾ ಅಂತ. ಸರ್ ಇನ್ಫ್ಲೂಯೆನ್ಸರ್ ಕೆಲಸ ತಗೊಂಡವ್ರು. ಏನ್ರಿ ಯೂನಿಫಾರ್ಮ್ಗೆ ಇಸ್ತ್ರಿ ಹಾಕ್ತಾ ಟೈಮ್ ಆಯ್ತಾ? ತುಂಬೆ ಬಯಲು ಹೊಂಚಿಕ್ಕಿ ಕೊಡಿಯಾರ್ ಗದ್ದೆ ಕಾಡ್ಬೆಟ್ಟು, ಇವಿಷ್ಟು ನಾವಿವತ್ತು ಹೋಗ್ಬೇಕಾಗಿರೋ ಜಾಗಗಳು. ಕಾಡ್ಬೆಟ್ಟು ಸುತ್ತಾನೆ ಹೆಚ್ಚಿಗೆ ಎನ್ಕ್ರೋಚ್ಮೆಂಟ್ ಆಗಿರೋದು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಇನ್ನೊಂದು 5 ದೇವಸ್ಥಾನ ಗಟ್ಟಿ ಕಾಡೆಲ್ಲ ನಮ್ಮದೇ ಅಂದ್ಬಿಡ್ತಾರೆ. ರವಿ ಸರ್, ಅವನ ಹೆಸರಿದ್ದೀನಿ ಲಿಸ್ಟಲ್ಲಿ? ಇಲ್ಲ ಸರ್. ನಾವೇ ಸೇರಿಸ್ಬಿಡೋಣ ಬಿಡಿ. ಅವನ ಬುಡಕ್ಕೆ ಬೆಂಕಿ ಇಟ್ಟರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಸರ್, ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಜಾಗದ ವಿಷಯ ಅಂತ ಬಂದಾಗ ಜನ ಒಂದು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಸರ್. ಅವ್ರೇನ್ರಿ ರಿಯಾಕ್ಟ್ ಮಾಡೋದು? ಫಾರೆಸ್ಟ್ ಜಾಗ ನಾವು ರಿಯಾಕ್ಟ್ ಮಾಡ್ಬೇಕು ತಾನೆ? ಅವ್ರಿಗೆ ಸ್ವಲ್ಪ ಅರ್ಥ ಆಗೋ ಥರ ಹೇಳಬೇಕು ಸರ್. ಸ್ವಲ್ಪ ಆಚೆ ಈಚೆ ಇದ್ರೆ ಮತ್ತೆ ನಮಗೆ ಸಮಸ್ಯೆ ಆಗ್ತದೆ. ಈ ಸರ್ತಿ ಅವ್ರಿಗೆ ಅರ್ಥ ಆಗೋಂಗೆ ಹೇಳೋಣ ಬಿಡಿ. ರವಿ ಬನ್ರಿ ಇಲ್ಲಿ ಸರ್. ಇವ್ರು ಡೇ ನೈಟ್ ಡ್ಯೂಟಿಗೆ ಹಾಕಿ ಟ್ರೈನಿಂಗಲ್ಲಿ ಏನು ಕಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನೈಟ್ ಪೆಟ್ರೋಲಿಂಗ್ ಹೋಗುವಾಗ ನಿಮ್ಮ ಜೊತೆಗಿರಲಿ. ಸರಿ ಸರ್. ट्रेनिंग में क्या उखाड़ा पता चलते हैं। ಏ ರಾಂಪ ಬಾರ ಕೋಣ ತೊಳಿಯ. ಅವಳು ಕೆಲಸ ಸೇರಿದ ಮೇಲೆ ನಮ್ದು ನೆನಪಾಯ್ತಾ ಅದಲ್ಲ. ಬಾರ ಸುಮ್ಮನೆ ಒದ್ದಾಗ್ಲಿ ಹುಚ್ಚುಂಡು ಹೋಗ. ಆಮೇಲೆ ಸಿಗ್ತೇನೆ. ಚೂರು ಸಹ ಒದ್ದಾಗ್ಲಿಲ್ಲ ಅಲ್ಲ. ಬಾ ಬಾ ಬಾ. ಮತ್ತೆ ಬನ್ನ ಇವನಿಗೆ ಯಾರು ಮಾತಾಡಿದ್ರು ಅಂತ ಸಸಾರಾಗಿದೆ ಇವನಿಗೆ. ಇರ ಬಂದೆ. ಹೋಗ್ಬೇಡ. ಇವ್ರೆ ಎಂತಾಯ್ತು? ಅದು ಎಂಕರೇಜ್ಮೆಂಟ್. ಎಂತದ್ದೆ? ಅಟ್ಯಾಚ್ಮೆಂಟ್ ಅಂತೆ. ಅಟ್ಯಾಚ್ಮೆಂಟ್. ನಮಸ್ಕಾರ ಸರ್, ಕೆಲ್ಸಕ್ಕೆ ಜನ ಬಂದಿದ್ದಾರೆ. ಎಲ್ರಿ ಊರಿನ ಕೆಟ್ಟ ಮುಖಗಳು ಯಾವುದು ಕಾಣಿಸ್ತಾ ಇಲ್ಲ? ಬನ್ನಿ ಮುಂದೆ ಬನ್ರಿ, ಮಾತಾಡಿ. ನಿಮ್ಮೂರು ಜನ ತಾನೆ, ನಮ್ಮ ಮಾತಿಗಿಂತ ನಿಮ್ಮ ಮಾತೇ ಚೆನ್ನಾಗಿ ಕೇಳ್ತಾರೆ. ಇಲ್ಲ ಎಂತ ಮಗ ಹೋಗಿ ನಿಂತ್ಕೊಳ್ಳಿ ಅಲ್ಲಿ. ಇನ್ಫ್ಲೂಯೆನ್ಸ್ ಮೇಲೆ ಬಂದ್ರೆ ಹಿಂಗೆ ಆಗೋದು. ಸರ್ಕಾರದ ಆದೇಶ. ನಮ್ ಕಾಡಿನ ಸುತ್ತಳತೆ ಎಷ್ಟು ಅಂತ ಹೇಳ್ಬೇಕಾಗತ್ತೆ. ಎಷ್ಟು ಕಡಿಮೆ ಇದೆಯೋ ಅದನ್ನ ಎನ್ಕ್ರೋಚ್ಮೆಂಟ್ ಅಂತ ರಿಪೋರ್ಟ್ ಮಾಡ್ತೀವಿ. ಎಲ್ರಿಗೂ ಕೇಳಿಸ್ತಾ? ಸರ್, ಸರ್ವೆ ಕಾಲ್ ಎಲ್ಲಿದೆ ನೋಡಿ. ಹಾ ಸರ್. ಹೋಗ್ರ ಆಫೀಸರ್ ಜೊತೆ ಹೋಗಿ ಎಲ್ಲ. ಅಲ್ಲಿ ಹೋಗಿ ಮೇಲ್ಗಡೆ ಆ ಕಲ್ಲಿಂದ ತಗೊಳ್ಳಿ. ಜಾವ್ಬಿಡ್ರಿ ಚೈನ್ ಅಲ್ಲಿ ತಗೊಂಡೋಗಿ. ಅದೆಂತ ವಿಷಯ ಅಂತ ನನ್ನ ಹತ್ರ ಹೇಳಿ. ಅದೆಂತ ಅಟ್ಯಾಚ್ಮೆಂಟ್ ಅಂತ? ಅಟ್ಯಾಚ್ಮೆಂಟ್ ಅಲ್ರಿ, ಎಂಕ್ರೋಚ್ಮೆಂಟ್. ಅದು ಗೊತ್ತಾಯ್ತು ಮಾರೆ. ಹಾಗಾದ್ರೆ ಎಂತ? ಏನ್ ಹೆಸರು? ಅಟ್ಯಾಚ್ಮೆಂಟ್. ಸುಂದರ. ಸುಂದರ ಅವ್ರೆ, ಎಂಕ್ರೋಚ್ಮೆಂಟ್ ಅಂದ್ರೆ ಒತ್ತುವರಿ. ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೊಟ್ಟಿದೀವಿ. ನೇರ ಹೋಗ್ರಿ. ಇಂತಿಷ್ಟು ದಿನದಲ್ಲಿ ನೀವು ಉತ್ತರ ಕೊಡಬೇಕು ಅಂತಿತ್ತು, ನೀವು ಕೊಟ್ಟಿಲ್ಲ. ಹೌದು, ಕೊಡ್ಲಿಲ್ಲ. ನಾನು ಕೊಡ್ಸೋದಿರ್ಲಿಲ್ಲ. ಎಂತ ಎಂತ ಈಗ ವಿಷಯ ಅಂತ ಹೇಳಿ. ಅದು ನಮಗ್ ಗೊತ್ತು, ಅದಕ್ಕೆ ನಾವು ಬಂದಿರೋದು. ನಾವು ಗಲಾಟೆ ಜನ ಅಲ್ಲ. ನೀವು ತಕರಾರು ಮಾಡಬಾರ್ದು ಅಷ್ಟೇ. ಎಂತ ತಕರಾರು? ನಾವು 4 ಜನ ಬಂದು ನಿಮ್ಮ ಜಾಗಕ್ಕೆ ಬೇಲಿ ಹಾಕಿದ್ರೆ ನೀವು ಸುಮ್ಮನೆ ಇರ್ತೀರಾ? ಮಾಡಿದಿರಲ್ಲ ನೀವು, ನಮ್ಮ ಜಾಗ ಬೇಲಿ ಹಾಕಿದಿರಲ್ಲ ನೋಡಿ. 1 ಗಂಟೆ ಕೆಲಸ ಅಷ್ಟೇ. ನೀವು ನಿಮ್ಮ ಹಿರಿಯರು ಸೇರ್ಕೊಂಡು ಹಾಕಿರೋ ಕಲ್ಲನ್ನ ಆ ಕಡೆ ಶಿಫ್ಟ್ ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇ. ನಿಲ್ಲಿ, ನಾನು ಜೀವದಲ್ಲಿ ಇರ್ಬೇಕಾದ್ರೆ ಹೇಗಾಗ್ತಿದೆ ನೋಡು. ಸೂತ್ರ ಹಾಗಾದ್ರೆ ಮಾಡಿ ನೋಡಿ. ಹಿಂದೆ ಹೋಗ್ರಿ. ಮುಂದೆ ಹಿಂದೆ ಇಡುವ ಪ್ರಶ್ನೆ ಇಲ್ಲ. ಒಂದೇ ಕಾಲದಲ್ಲಿ ಕರ್ತದಂತ ಹೋದದ್ದು ಅಷ್ಟೇ. ಏನ್ ಶೋ ಕೊಡ್ತಾ ಇದ್ಯಾ? ನೀವು ಗಣ್ಣಿಗೆಲ್ಲ ಕೈ ಹಾಕುದು ಬೇಡ ಆಯ್ತಾ? ಗಂಡನ ಹತ್ರ ಸಹ ಉಂಟು, ತರ್ಲಿಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತ ಅಷ್ಟೇ. ಹಿಂದೆ ಹೋಗ್ರಿ ಅಂತ ಹೋಗ್ರಿ. ನೀವು ಮೈಗೆಲ್ಲ ಕೈ ಹಾಕುದು ಬೇಡ ಆಯ್ತಾ? ನಿಮ್ದು ಜಾಸ್ತಿ ಅಂತ ಉಂಟು. ಮೈಗೆ ಕೈ ಹಾಕ್ಲಿಕ್ಕೆ ನನಗೆ ಸಹ ಗೊತ್ತುಂಟು. ಹೋಗ್ರಿ. ಶಿವೇಲಿ, ಶಿವಣ್ಣ
ಅಲ್ಲಿ ಫಾರೆಸ್ಟ್ನವರು ಬಂದು ಗಲಾಟೆ ಮಾಡ್ತಿದ್ದಾರೆ. ಇಲ್ಲ ಎಂತ ಮಾಡ್ತಿದ್ದಿ ಮಗ? ಇವರೊಟ್ಟಿಗೆ ಸೇರಿ ನಿನ್ನ ಜಾಗಕ್ಕೆ ನೀನೇ ಬೇಲಿ ಹಾಕುದಾ? ನನ್ನ ಕೆಲಸ ನಂಗೆ ಮಾಡ್ಲಿಕ್ಕೆ ಬಿಡಿಯಪ್ಪ. ಇಂಥ ಕೆಲಸ ನಮಗೆ ಬೇಡ ಮಗ. ಸುಮ್ಮನೆ ಇರೇ ಮಾರೆ. ಸುಮ್ಮನೆ ಮಾತಾಡು, ನೀ ಮಾತಾಡು. ಹೇಳಿ ಹೇಳು. ಬೆಲೆಯೇ ಇಲ್ಲ ನನ್ನ ಮಾತಿಗೆ. ಹಾ ಹೇಳು. ಈಗ ವಿಷಯ ಅಂತ ನನಗೆ ಸಾಗುತ್ತೆ. ಅಲ್ಲ ಗೊತ್ತಿಲ್ದಿದ್ರೆ ಎಂತ ಕರ್ಮ ಮಾತಾಡುದ ನೀನು? ಅಂದ್ರೆ ಕ್ರಮ ಗೊತ್ತಿಲ್ಲ ಹೇಳಿದ್ದು ಮಾರೈತಿ. ನೀ ಅಂತ ಮೈ ಮೇಲೆ ಬರ್ತೀಯಲ್ಲ. ಅಂದ್ರೆ ಅವರು ಸಹ ಡ್ಯೂಟಿ ಮಾಡ್ಬೇಕಲ್ಲ, ಅವ್ರಿಗೆ ಪ್ರೆಷರ್ ಇರ್ತದಲ್ಲ. ಸಾವ ಪ್ರೆಷರ್. ನಿನಗೆ ಓಟ್ ಹಾಕಿದಕ್ಕೆ ಸಾರ್ಥಕ ಆಯ್ತು ಮಾರೆ. ನಿನಗೆ ಅವ್ರ ಸೈಡ್ ಇಲ್ಲಪ್ಪ, ನಂದು ಖಾಲಿ ಜನ ಮಾತ್ರ. ಸಾಕು, ನಾವಿನ್ ಯಾರು ನಂಬುದಿಲ್ಲ. ಎಂತ ಮಾಡ್ಬೇಕು ಅಂತ ನಮ್ಗೆ ನಮ್ಮ ಜಾಗ ಮುಟ್ಟಿಗೆ ನೀನ್ ಯಾರ? ನಾಯಿ ಬೇವರ್ಸಿ. ನಿನ್ನವತ್ತು ಕೊಂದು ಸಿಗ್ತೇನೆ ಯಾವಸಿ. ಮೇಲೆ ದೊಡ್ಡ ಶೋ ಮಾಡುದ ಅಪ್ಪನೇ ಹೊಡೆದ ಇಲ್ಲಿ ಹೊಡಿಯ ಬರ ದೇವರ್ಸಿ ಹೊಡಿಯ. ಗುರಿ ತಪ್ಪಿದ್ದಲ್ಲ, ಟ್ರೈನಿಂಗ್ ಆಗಿದೆ. ಹೇ ಕಟಾಕಿರಿ ಅವನ್ನ. ಸರಿಯಾಗಿ ಮಾಡಿದ್ದೀರಾ ಸರ್. ಒಬ್ಬೊಬ್ರು ಒದ್ದು ಒಳಗಾಗ್ತೀನಿ. ಒಳಗಡೆ ಹೋಗ್ಲ. ಜಾಗ್ರತೆ. ಓ, ಇನ್ನೂ ಈ ಬಟ್ಟೆಲ್ಲ ಇದೆಯಾ ಮಾರೈತಿ? ನೀನೊಬ್ಳಾದ್ರೂ ಕಲ್ತು ಊರು ಉದ್ಧಾರ ಮಾಡ್ತೀಯ ಅಂದ್ರೆ ಲಗಾಡಿ ತೆಗ್ದಿಯಲ್ಲ. उसकी क्या गलती है बेचारी की? ಬೆಳಗ್ಗಿಂದ ಎಂತ ಸಹ ತಿನ್ಲಿಲ್ಲ. ಶಿವ, ಬೆಳಿಗ್ಗೆಯಿಂದ ಎಂತ ಸಹ ತಿನ್ಲಿಲ್ಲಂತೆ. ನಿಂಗೆ ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯನ? ನಿನ್ನ ಹಣೆ ಬರಕ್ಕೆ ಇದೊಂದು ಬಾಕಿ ಇತ್ತು. ಎಲ್ಲಿ ಹೋಗೋದು ನಿನ್ನ ನಾಯಿ? ಕೆಲ್ಸಕ್ಕೆ ಸೇರಿದ ಮೊದಲ ದಿನವೇ ಊರಿಗೆ ಬೇಳೆ ಹಾಕ್ಲಿಕ್ಕೆ ಸಿಗ್ತದೆ ನಂಗೆಂತ ಗೊತ್ತಿತ್ತು. ನನ್ನ ಪರಿಸ್ಥಿತಿ ಇಲ್ಲಿ ಯಾರಿಗೂ ಸಹ ಅರ್ಥ ಆಗಿಲ್ಲ ಅಲ್ಲ.
ಏನಪ್ಪ ಚಂದ ಮನೆ ಮಾರೆ. ಶ್ಯಾ. ಹಕ್ಕುಪತ್ರ ಬೇಕು ಅಂತ ಮನವಿ ಕೊಟ್ರೆ ಕೆಲಸ ಬೇಗ ಆಗ್ತದೆ ಆಯ್ತಾ. ಎಲ್ಲ ಬೆಟ್ಟಿ ಏನಾರು ಬೇಗ ಬಾರ. ಒಂದೇ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಮಾರ್ರಿ. ತುಂಬಾ ಸಮಯ ಆಯ್ತಲ್ಲ, ಅದು ಧೂಳು ಹಿಡಿದಿರ್ಬೇಕು. ಧೂಳು ಇರ್ತದಲ್ಲ ಮಾರ್ರೆ, ಅಕ್ಷರ ಕಾಣ್ತಾನೆ ನನಗೆ. ತುಕುರ ಯಾರು? ಅದು ನನ್ನ ಅಪ್ಪ. ಡಾಕ್ಯುಮೆಂಟ್ಸ್ ಯಾರ್ದು? ನಂದು. ಇವರ ಡಾಕ್ಯುಮೆಂಟ್ಸ್ ಅಲ್ಲಿ ನಿನ್ನಪ್ಪನ ಹೆಸರು ಹೇಗೆ ಬಂತು ಮಾರಾಯ? ಇಬ್ಬರ ಅಪ್ಪನ ಹೆಸರು ಒಂದೇ, ತುಕುರ. ನಿನ್ನ ಈ ತುಕುರನ ಬೇರದಲ್ಲಿ ಮಾರೆ ಬಿಟ್ಟತು. ರೇಷನ್ ಕಾರ್ಡ್ ಯಾರ್ದು? ನಾನಪ್ಪು. ನಂದು. ಏನಿಲ್ಲ, ಅಕ್ಕಿ ಸಿಗ್ತದ? ಎಂತ ಮಾರ್ರೆ, ಅಕ್ಕಿ ಸಿಗುದಿಲ್ಲ ಇಲ್ಲ ಅಂತ ಹೇಳಿ ಮಾರ್ರೆ, ಅದಕ್ಕೆ ಬೆಚ್ಚಾಗುದು ಯಾಕೆ? ಅಲ್ಲಿಗೆ ಇಷ್ಟು ಚಂದ ಉಂಟು. ಅಕ್ಕಿ ಕೊಟ್ಟಾಗೆ ಮಾಡ್ತಾನೆ. ಅಕ್ಕಿ ಬೇಕಿಲ್ಲ ಅಂದ್ರೆ ಕೋರ್ಟಲ್ಲಿ ವಾದ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ನನಗೆ. ಎಂತದ? ಮನೆ ಒಳಗಡೆ ಕಾಲಿಡಿಸು, ತೀರ ಬಂತ ನನ್ನ ನಾಯಿ. ಒಳಗೆ ಹೋಗ್ಬೇಡ. ಹೋಗಿ ನಿನ್ನ ಕೆಲಸ ನೋಡ. ಅಲ್ಲಿ ಕಟ್ಟು. ಶಿವ, ದನಿ ಟೆನ್ಷನ್ ಅಂತ ಮಾಡ್ಲಿಕ್ಕಿಲ್ಲ. ಅವರಿಗೆ ಅಂತ ಸಾವಿದ್ರೆ ಆರಾಮದಲ್ಲಿ ಧರ್ಮಕ್ಕೆಲ್ಲ ಕುಡಿ. ದನಿ ನೀವು ನಾ ತಕೊಳ್ತೇನೆ, ನೀ ತಕೋ ಮಾರೆ. ಆಯ್ತು. ಗಡಿ ಬಿಡಿ ಬೇಡ ಆಯ್ತಾ? ಧರ್ಮಕ್ಕೆ ಸಿಗ್ತದಂತ ಒಟ್ರಾಸಿ ಕುಡಿಬೇಡಿ ಮಾರ್ರೆ, ಅಕಲ ಇರ್ಲಿ. ಎಲ್ಲರ ಮುಂದೆ ಮೈ ಮೇಲೆ ಕೈ ಹಾಕಿದ. ಈ ಧನಿಸ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಎಲ್ಲರ ಮುಂದೆ ಹೊಡಿಲಿಕ್ಕೆ ನೀನಂತ ಹುಚ್ಚುನಾಯ? ಮೋನ, ಎಲ್ಲ ನಾಯಿಗೆ ಸಹ ಒಂದು ದಿನ ಬರ್ತದೆ, ಆಗ ನಾವು ಕಚ್ಚುವ. ನೀ ಕೂತೀರ, ನಾ ಬರ್ತೇನೆ. ಸರ್ ಕಾಡ್ಲೆ ಇದು ನಮ್ಮ ಜಾಗ ಉಳಿತದಲ್ಲ. ನೀವೆಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡು. ನೀವು ಶಿವಣ್ಣ ನಮ್ಮ ಧನ್ಯವರಿದ್ದಾಗಿ ನೀವು. ಈಗ ನನ್ನ ಜಾಗ ಎಲ್ಲಿರೋದು? ಫಾರೆಸ್ಟ್ ಪಕ್ಕದಲ್ಲಿ. ಒಂದು ದಿವಸ ಎನ್ಕರೇಜ್ಮೆಂಟ್ ಅಂತ ಬೇಲಿ ಹಾಕಿದ್ರು. ಆಮೇಲೆ ನೋಡುವಾಗ ಅನ್ಸುದು ನನ್ನ ಡಾಕ್ಯುಮೆಂಟ್ ಸರಿ ಇಲ್ಲ ಮಾರ್ರೆ. ಮತ್ತೀಗ ನನ್ನೊಬ್ಬರು ಇಲ್ಲಿ ಪೇಟೆಯಲ್ಲಿ ಸುಬ್ರೋ ಅಂತ ವಕೀಲರಿದ್ದಾರೆ. ಅವರು 12 ವರ್ಷದಿಂದ ಕೇಸ್ ನಡೆಸ್ತಿದ್ದಾರೆ. ಗೆಲ್ಬಹುದು. ಶಿವ, ದನಿ ತೋಟಕ್ಕೆ ನೀರು ಬಿಟ್ಟುಕೊಂಡು ಹೋಗಿ ಬರುವ. ಹಾಂ ಹಾಂ. ಶಿವ, ಜಾಗ್ರತೆ. ಆಯ್ತಾ ಮಗ? ಅವ್ರಿಗೆಲ್ಲ ಗೊತ್ತಾಗ್ಲಿಲ್ಲ. खेत में पानी छोड़ना है। थोड़ी सी मूवी कोई ख़ास इतनी समझ नहीं अभी लग रही कि पता नहीं शिवा इतना ज़्यादा अग्रेसिव क्यों है, एकदम हर किसी को चपड़ पड़ता है। और ये क्या चल रहा है, वो इस शिवा की इतना गुस्सेल होने के बावजूद भी वो बंदा इसको इतना प्रोटोकॉल क्यों देता है। हर चीज़ समझने में थोड़ा ये हो रहा है, लेकिन अभी आगे देखते हैं तो शायद समझ आ ही जाए। आप क्या कहती हो? मैं यही कि वो बेचारी जो लड़की थी जिसकी पुलिस में जॉइनिंग थी, उसको तो ज़ाहिर है जो चल रहा होता है, पीछे से ऑर्डर्स होते हैं, उसको तो वही करना है ना। अब वो ये कह दे कि नहीं ये मेरा एरिया है, तो ना तो वो कोई डॉन है, ना ही उसके पास कोई पावर है जो वो उनके खिलाफ़ खड़ी हो जाए, ना ही उसकी कोई मानने वाला है। तो समझना चाहिए सबको, सब उसको बातें कर रहे हैं। और सेकंड ये कि जो शिवा है वाकई जैसे इमरान ने बोला बहुत ज़्यादा एग्रेसिव है, एकदम से मतलब नॉर्मल से भी ज़्यादा उनको गुस्सा आ जाता है और छोटी सी बात पे भी हाइपर हो जाते हैं और पकड़ लेते हैं अगले बंदे को। और जो मतलब कि जो जिनके पास अथॉरिटी ज़्यादा है, वो जो उस गांव के सरपंच टाइप हैं, वो उनको प्रोटोकॉल भी देते हैं। शायद वो उनसे डरते हो कि ये ज़्यादा गुस्सा करता है या फिर इसके पीछे कोई और रीज़न है। वो हाँ जी, तो यही समझते हैं। बस देखते हैं अगला पार्ट। आपको चला लाइक करें, मिलता है रिएक्शन। इजाज़त, बाय।